ಮೆಹಂದಿ ಕಲರ್ ನೋಡಿ ಕೈಗೆ ಯಾವ ರೀತಿ ಕಲರ್ ಬಂದಿದೆ. ಕೂದಲಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾನಿಲ್ಲಿ ಮೆಹಂದಿ ಗಿಡದಲ್ಲಿ ಸ್ವಲ್ಪ ಎಲೆಗಳನ್ನೆಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗಿನ ಕಾಲದಲ್ಲಂತೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರಿಗೂ ಈ ಬಿಳಿ ಕೂದಲಿಂದೇ ಸಮಸ್ಯೆ. ನ್ಯಾಚುರಲ್ ಆಗಿ ಹಚ್ಚೋಣ, ನ್ಯಾಚುರಲ್ ಆಗಿರೋಣ. ಯಾಕೆ ಅಂದರೆ ಕೆಮಿಕಲ್ ಹಾಕಿರೋದ್ರಿಂದ ನಮ್ಮ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ನಾವು ಆದಷ್ಟು ನ್ಯಾಚುರಲ್ ಆಗಿರೋ ಕಲರನ್ನು ಕೂದಲಿಗೆ ಹಚ್ಚೋಣ. ಮೊದಲನೇದಾಗಿ ಒಂದು 2 ಸ್ಪೂನು ಮೆಂತ್ಯನ ನೆನೆ ಹಾಕಿದ್ದೀನಿ. ಅದನ್ನು ಮೊದಲು ನೆಂದಿರೋ ಮೆಂತ್ಯ ಕಾಳನ್ನು ರುಬ್ಕೊಳ್ತಾ ಇದ್ದೀನಿ. ಬಿಡಿಸಿರೋ ಮೆಹಂದಿ ಸೊಪ್ಪನ್ನ ಹಾಕಿ ಮೊಸರಲ್ಲಿ ರುಬ್ತಾ ಇದ್ದೀನಿ. ಮೊಸರಲ್ಲಿ ಅಷ್ಟೇ ಅಲ್ಲ, ನೀವು ಮೊಸರಿಲ್ಲ ಅಂದರೆ ಬರೀ ನೀರಲ್ಲೂ ಸಹ ರುಬ್ಬೋದು, ಬೀಟ್ರೂಟ್ ರಸದಲ್ಲಿ ರುಬ್ಬೋದು, ಅಥವಾ ನಿಂಬೆ ರಸ, ಈ ರೀತಿ ಹುಳಿ ಅಂಶ ಇರುವ ಯಾವುದ್ರಲ್ಲಾದ್ರೂ ನಾವು ಮೆಹಂದಿ ಸೊಪ್ಪನ್ನು ರುಬ್ಕೋಬೋದು. ಕೆಲವರು ಹಿಂದಿನ ದಿನ ಕಪ್ಪು ಬಾಣಲಿಯಲ್ಲಿ ರುಬ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಅದರಲ್ಲೂ ಸಹ ಹಚ್ತಾರೆ. ನಾನಿಲ್ಲಿ ಅಂದೇ ಸೊಪ್ಪನ್ನು ಬಿಡಿಸಿ ಅವತ್ತೇ ರುಬ್ಬಿ ಹಚ್ಚುತ್ತಾ ಇದ್ದೀನಿ. ಇದನ್ನು ಕರೆಕ್ಟ್ ಮೆಥಡಲ್ಲಿ ಹಚ್ಚಬೇಕು. ಮೊದಲನೇದಾಗಿ ಕೂದಲಿನ ಮಧ್ಯಭಾಗದಲ್ಲಿ ಭಾಗ ಮಾಡಿಕೊಂಡು ಮಧ್ಯದ ಕೂದಲಿಗೆ ಮೆಹಂದಿ ಸೊಪ್ಪನ್ನು ಹರಡ್ತಾ ಬರಬೇಕು. ನೆಕ್ಸ್ಟ್ ಮತ್ತು ಇನ್ನೊಂದು ಭಾಗ ಮಾಡಿಕೊಂಡು ಅದಕ್ಕೆ ಮೆಹಂದಿ ಸೊಪ್ಪನ್ನು ಹರಡ್ತಾ ಹಚ್ಚುತ್ತಾ ಬರಬೇಕು. ಅದೇ ರೀತಿ ಮಧ್ಯದಲ್ಲಿ ಈ ಕೂದಲನ್ನು ಸುತ್ತಕೊಳ್ತಾ ಬರಬೇಕು. ಇದರಿಂದ ಎಲ್ಲ ಭಾಗಗಳಿಗೂ ಸಹ ಬುಡ ಸಮೇತ ಮೆಹಂದಿ ಕಲರ್ ಚೆನ್ನಾಗಿ ಹತ್ತುತ್ತೆ. ಇದನ್ನು ನಾವು ಮೆಂತ್ಯ ಸೊಪ್ಪಲ್ಲೇ ರುಬ್ಬೋದ್ರಿಂದ, ಬರೀ ಸೊಪ್ಪು ಮತ್ತು ನೀರನ್ನು ರುಬ್ಬೋದ್ರಿಂದ ನೀರು ಮೈ ಮೇಲೆಲ್ಲ ಇಳಿಯುತ್ತೆ. ಅದ್ರ ಬದಲು ಈ ಮೆಹಂದಿ ಕಾಳುಗಳನ್ನು ನೆನೆಸಿ ಈ ರೀತಿ ನಾವು ರುಬ್ಬೋದ್ರಿಂದ ಅದು ಯಾವುದೇ ಕಾರಣಕ್ಕೂ ನೀರು ಮೈ ಮೇಲೆ ಕುತ್ತಿಗೆ ಮೇಲೆ ಇಳಿಯೋದಿಲ್ಲ. ಆದ್ದರಿಂದ ಮೆಂತ್ಯ ಕಾಳನ್ನು ಬಳಸಿ ಮೆಹಂದಿ ಸೊಪ್ಪನ್ನು ರುಬ್ಬಿ ಚೆನ್ನಾಗಿ ಕಲರು ಆಗುತ್ತೆ, ಹಿಂಸೆನೂ ಆಗಲ್ಲ. ಇಲ್ಲ ಅಂದರೆ ನೀರೆಲ್ಲ ಮೈ ಮೇಲೆ ಇಳಿದು ರಂಪ ಅನಿಸುತ್ತೆ. ಯಾಕಪ್ಪ ಬೇಕು ಇದು ಹಚ್ಕೊಳ್ಳೋದು ಅನ್ನೋಷ್ಟು ಇರಿಟೇಟ್ ಆಗುತ್ತೆ. ಕೆಲವರು ಡೈರೆಕ್ಟ್ ಕೈಯಿಂದನೇ ಹಚ್ಬೋದು, ಉಷ್ಣ ಬಾಡಿ ಇರೋರು. ಇಲ್ಲ ಅಂದರೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಹಚ್ಚೋದ್ರಿಂದ ಕೈ ಕಲರ್ ಆಗೋದಿಲ್ಲ. ಇಲ್ಲಿ ನೋಡಿ, ಪ್ರತಿಯೊಂದು ಭಾಗದ ಕೂದಲನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ಮಧ್ಯಭಾಗದಲ್ಲಿ ಉಂಡೆ ಮಾಡಿಟ್ಟಿದ್ವಲ್ಲ ಅದಕ್ಕೆ ಸುತ್ತುತ್ತಾ ಬರಬೇಕು. ಎಲ್ಲ ಕಡೆ ಕೂದಲಿಗೆ, ಪ್ರತಿಯೊಂದು ಕೂದಲಿನ ತಳಭಾಗಕ್ಕೂ ಸಹ ಮೆಹಂದಿ ಕಲರ್ ಚೆನ್ನಾಗಿ ಹತ್ತುತ್ತಾ ಬರುತ್ತೆ. ಬಿಳಿ ಕೂದಲು ಸ್ವಲ್ಪ ಬ್ರೌನಿಷ್ ಅಂತೂ ಖಂಡಿತ ಆಗುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಈ ಮೆಹಂದಿ ಸೊಪ್ಪು ಹಚ್ಚೋದ್ರಿಂದ ಬಿಳಿ ಕೂದಲು ಸಮಸ್ಯೆಗೆ ತಾತ್ಕಾಲಿಕವಾಗಿ ಪರಿಹಾರನೂ ಸಿಗುತ್ತೆ, ಜೊತೆಗೆ ತಂಪು ಆಗುತ್ತೆ. ಬರೀ ನಮಗೆ ಕಂಡೀಷನರ್ ಅಷ್ಟೇ ಸಾಕು, ಕೂದಲು ಹೆಲ್ತಿ ಇದ್ದರೆ ಸಾಕು, ಬಿಳಿ ಕೂದಲು ಇಲ್ಲ ಅನ್ನೋರು ಜಸ್ಟ್ ಒಂದು ಅರ್ಧ ಗಂಟೆ ಇದ್ದು ತಲೆ ಸ್ನಾನ ಮಾಡಿದ್ರೆ ಒಳ್ಳೆಯದು. ಆದರೆ ಕಲರ್ ಚೆನ್ನಾಗಿ ಬೇಕು ಅಂದರೆ 3 ಅವರ್ ಅಂತೂ ಇರಲೇಬೇಕು. 3 ಅವರ್ ಆದ ತಕ್ಷಣ ತಲೆ ಸ್ನಾನ ಮಾಡ್ಬೋದು. ಅವತ್ತೇ ನಾವು ಯಾವತ್ತು ಮೆಹಂದಿ ಸೊಪ್ಪನ್ನು ಹಚ್ಚಿದ್ವೋ ಅವತ್ತೇ ನಾವು ಕೂದಲಿಗೆ ಯಾವುದೇ ಕಾರಣಕ್ಕೂ ಶಾಂಪೂ ಹಾಕಬಾರ್ದು. ಲೋಳೆ ಸರ ಇದ್ದರೆ ಲೋಳೆ ಸರನೂ ಮಿಕ್ಸ್ ಮಾಡೋದ್ರಿಂದ ಅದೇ ಎಲ್ಲ ವಾಶ್ ಮಾಡಿರುತ್ತೆ. ಆದರೆ ಮೆಹಂದಿ ಹಚ್ಕೊಂಡಿದ್ದ ದಿನ ಬರೀ ಕೂದಲನ್ನ ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಮತ್ತೆ ಆಯಿಲನ್ನು, ಕೊಬ್ಬರಿ ಎಣ್ಣೆನ ಹಚ್ಚಿ ಅವತ್ತು ಮಾರನೇ ದಿನ ಶಾಂಪೂ ಹಾಕೋದ್ರಿಂದ ಕೂದಲಲ್ಲಿರೋ ಕಲರು ಬೇಗ ಹೋಗೋದಿಲ್ಲ. ನೋಡಿ, ಈಗ ಎಲ್ಲ ಭಾಗಗಳಿಗೂ ನಮ್ಮಮ್ಮ ಎಷ್ಟು ನೀಟಾಗಿ ಹಚ್ಚಿ ಫುಲ್ಲು ಸುತ್ತಿ ಮಧ್ಯೆ ಒಂದು ಉಂಡೆ ಥರ ಮಾಡಿದ್ದಾರೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತಗೊಂಡು ಈ ರೀತಿ ಭಾಗ ಮಾಡಿಕೊಂಡು ಬುಡದಿಂದ ಕೂದಲವರೆಗೂ ಎಲ್ಲ ಕಡೆನೂ ಹಚ್ಚಿ ಒಂದು ಡ್ರಾಪು ಸಹ ನೀರು ಮೈ ಮೇಲೆ ಇಳಿತಿಲ್ಲ, ಉದುರ್ತನೂ ಇಲ್ಲ. ಹಾಗೆ ಪೇಸ್ಟ್ ಗೋಡೆಗೆ ಅಂಟ್ಕೊಂಡಂಗೆ ಎಲ್ಲ ಕಡೆನೂ ಪೇಸ್ಟು ಚೆನ್ನಾಗಿ ಕೂದಲಿಗೆ ಹತ್ತುತ್ತಾ ಇದೆ. ಈ ರೀತಿ ಹತ್ತಿ ಸುತ್ತಲೂ ನೀವು ಸವರಿ ಸುತ್ತುತ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರೀತಿ ನೀವು ಸರಿಯಾದ ಕ್ರಮದಲ್ಲಿ ಹಚ್ಚಿ ಸುಮಾರು 3 ಗಂಟೆ ನಂತರ ಸ್ನಾನ ಮಾಡ್ಬೋದು. ಇದನ್ನು ಕೆಲವರು ಆಯ್ಲಿ ಇರೋ ಏರಿಗೂ ಹಚ್ಚುತ್ತಾರೆ, ಕೆಲವರು ಡ್ರೈ ಇರೋ ಏರಿಗೆ ಹಚ್ಚುತ್ತಾರೆ. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಕೆಲವರು ಡ್ರೈ ಏರಿಗೂ ಸಹ ಇದನ್ನು ಹಾಕ್ಕೊಳ್ತಾರೆ. ನೋಡಿ, ಪರ್ಫೆಕ್ಟಾಗಿ ಸುತ್ತಿ
ಕಲ್ಲರು ಚೆನ್ನಾಗಿ ಬರ್ತಾ ಇದೆ. ತಲೆ ಸ್ನಾನ ಮಾಡೋದ್ರಿಂದ ಒಳ್ಳೆ ಕಲರು ಚೆನ್ನಾಗಾಗುತ್ತೆ. ನೋಡಿ ಯಾವ ರೀತಿ ಸುತ್ತಲೂ ಕವರ್ ಮಾಡಿ, ಮುಂದೆ ಅಂತೂ ತುಂಬ ಬಿಳಿ ಕೂದಲು ಪುಡಿ ಪುಡಿ ಇರುತ್ತೆ, ಅದಕ್ಕೂ ಸಹ ಹತ್ತಿ ಕ್ಲೀನಾಗಿ ಹಚ್ಚಿ ಕವರ್ ಮಾಡಿ. ಇದು ಮಳೆಗಾಲದಲ್ಲಿ ತುಂಬ ಬೇಗ ಬರುತ್ತೆ. ಇದು ಬೆಳೆಯೋದು ಸಹ ಸುಲಭ. ಕಡ್ಡಿನ ಹಂಗೆ ಮುರಿದು ಸಿಕ್ಕಿಸಿದ್ರೆ ಸಾಕು. ಬೇರು ಬೇಕು ಅಂತಲೇ ಏನಿಲ್ಲ. ಬೇರು ಇಲ್ದೆಲೂ ನಾವು ಈ ಕಡ್ಡಿಯನ್ನು ಚುಚ್ಚಿ ಸಿಕ್ಕಿಸಿದ್ರೆ ಸಾಕು, ಭೂಮಿಲಿ ಚಿಗುರು ಹೊಡೆದ್ಬಿಡುತ್ತೆ. ಒಂದು ಪುಟ್ಟ ಗಿಡ ಜಾಗ ಇದ್ದರೆ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಲರ್ ನೋಡಿ ವಾಶ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ. ಮುಂದೆ ಏನಾರ ಗ್ಯಾಪ್ ಉಳ್ಕೊಂಡಿದ್ರೆ ಕನ್ನಡಿಯಲ್ಲಿ ನೋಡಿಕೊಂಡು ಕವರ್ ಮಾಡ್ಕೊಳ್ಳಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ.